ಇನ್ನು ಮೈಸೂರು ದಸರಾ ಉದ್ಘಾಟಕರ ವಿಚಾರದಲ್ಲಿ ಸರ್ಕಾರ ತನ್ನ ಪಟ್ಟನ್ನು ಬಿಡ್ತಾ ಇಲ್ಲ. ಬಿಜೆಪಿ ಬದಲಾವಣೆ ಮಾಡಲೇಬೇಕು ಅಂತ ಹಠ ಹಿಡಿತದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಅಂದರೆ ಬರೀ ಹಿಂದೂಗಳ ಆಸ್ತಿ ಅಲ್ಲ, ಅವ್ರಿಗೆ ಮಾತ್ರ ಸೇರಿದ್ದಲ್ಲ ಅಂತ ಹೇಳಿದ್ರು. ಇದಕ್ಕೆ ಅಶೋಕಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಯೋಚನೆ ಮಾಡ್ಕೊಂಡು ಮಾತನಾಡಬೇಕು, ಇಲ್ಲದೆ ಹೋದರೆ ಧರ್ಮಸ್ಥಳದ ರೀತಿಯಾಗಿ ನಾವು ಚಾಮುಂಡಿ ಚಲೋ ಕೂಡ ಮಾಡೋಕೆ ಸಿದ್ಧರಿದ್ದೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ. ನಿಮ್ಗೆ ಧೈರ್ಯ ಇದ್ರೆ, ಆ ಗಡಸು ಇದ್ರೆ, ಯಾವ್ದಾದ್ರು ಮಸೀದಿ ಮುಂದೆ ಹೋಗಿ ನಿಂತ್ಕೊಂಡು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನ ನೀವು ಮಾಡ್ತೀರಾ? ಧರ್ಮಸ್ಥಳದ ರೀತಿ ಚಾಮುಂಡೇಶ್ವರಿ ಚಲೋ ಮಾಡ್ತೀವಿ. ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ವಾರ್ನಿಂಗ್. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ನಿಮ್ಮ ಅವನತಿ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ದಸರಾ ಉದ್ಘಾಟಕಿ ಬಾನು ಮುಸ್ತಾಕ್ ಆಯ್ಕೆ ವಿಚಾರದಲ್ಲಿ ಪರವಿರೋಧ ತಾರಕಕ್ಕೇರಿದೆ. ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಅಂತ ಅದ್ಯಾವಾಗ ಡಿ.ಕೆ. ಹೇಳ್ತಾರೋ ಕೇಸರಿ ಪಡೆ ಕೆರಳುವಂತೆ ಮಾಡಿದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಖುದ್ದು ತಾವೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ಚಾಮುಂಡಿ ದೇವಿಯ ಆಶೀರ್ವಾದ ಪಡೆದರು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ ಸೇರಿ ಹಲವರು ಭಾಗಿಯಾದರು. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಸಿಎಂ ಡಿ.ಕೆ. ಹೇಳಿಕೆಗೆ ಕೌಂಟರ್ ಕೊಟ್ಟ ಅಶೋಕ್, ಪದೇ ಪದೇ ಹೀಗೆ ಹೇಳಿಕೆ ಕೊಡ್ತಿದ್ರೆ ಧರ್ಮಸ್ಥಳದ ರೀತಿಯೇ ಚಾಮುಂಡೇಶ್ವರಿ ದೇಗುಲ ಚಲೋ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ? ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಇದಿಷ್ಟೇ ಅಲ್ಲ, ಟೋಲ್ ಕಿಟ್ ಸಂಸ್ಕೃತಿಯನ್ನೇ ಕಾಂಗ್ರೆಸ್ ಮುಂದುವರೆಸಿದ್ರೆ ಚಾಮುಂಡಿ ಬೆಟ್ಟದಿಂದಲೇ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗುತ್ತೆ ಅಂತ ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ ಕೊಟ್ಟರು. ನಿಮ್ಮ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ, ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರಿಸಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನಿಮ್ಮ ಅವನತಿ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನಿಮಗೆ ಧೈರ್ಯ ಇದ್ದರೆ, ಆ ಗಡಸು ಇದ್ದರೆ, ಯಾವುದಾದ್ರೂ ಮಸೀದಿ ಮುಂದೆ ಹೋಗಿ ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ? ಭುವನೇಶ್ವರಿಯನ್ನೇ ಒಪ್ಪೋದಿಲ್ಲ ಅಂದ್ರೆ ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ಪಿಕೊಳ್ತೀರಿ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ, ಈ ಹಿಂದೆ ಟಿಪ್ಪು ದಸರಾ ಆಚರಿಸಿಲ್ವಾ ಅಂದ್ರು. ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದ್ರೆ ಚಾಮುಂಡೇಶ್ವರಿನ ನೀ ಹೆಂಗ್ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಇದು ಹಿಂದೂಗಳದು. ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ದಿಲ್ವ ದಸರಾನ? ಮಹಾರಾಜರ ಆಳ್ವಿಕೆ ಇಲ್ಲದೆ ಇರುವಾಗ ಹೈದರಾಲಿ ಟಿಪ್ಪು ಮಾಡ್ತಾರೆ. ಆಮೇಲೆ ಮಿರ್ಜಾ ಇಸ್ಮಾಯಿಲು ದಿವಾನರಾಗಿರ್ಲಿಲ್ವ, ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ? ಸರ್ಕಾರ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ, ಬಾನು ಮುಸ್ತಾಕ್ ಸೂಕ್ತ ಇದ್ದಾರೆ ಅಂದ್ರು. ಸಿದ್ದರಾಮಯ್ಯನವರು ಅತಿ ಆಯ್ತದ, ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಹೊಟ್ಟಾಕ್ಯಾರೋ ಏನು ಹಿಂದೂಗಳು ಯಾರೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಹೊಟ್ಟೆ ಉಳ್ಕಿದ್ರು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ. ಮುಂದಿನ ಸಲ ಸಾಬ್ರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ. ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಅದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಬಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಇನ್ನು ಹಸೋತಿನ ಬಾನು ಮುಸ್ತಾಕ್ ಗೋವಿನ ಪೂಜೆ ಹೇಗೆ ಮಾಡ್ತಾರೆ ಅಂದಿದ್ದ ಅಶೋಕ್ ಮಾತಿಗೆ ಸಿಎಂ ಕಿಡಿಕಾರಿದ್ರು. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಾಕ್ತಾರೆ ಅವರು? ದನ ತಿನ್ನೋದು
ಯಾರು ನೋಡಿರೋರು ಯಾರು ದನ ತಿಂತಾರೆ ಢೋಂಗಿಗಳು ಮಾತಾಡೋದು ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆಗೆ ಚಾಮರಾಜನಗರದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂ ಪರ ಸಂಘಟನೆ ಹಾಗೂ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಾನು ಮುಷ್ತಾಕ್ ಹೆಸರು ಕೈಬಿಡದೆ ಹೋದರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟರು. ಬ್ಯೂರೋ ರಿಪೋರ್ಟ್, TV9.